ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವಾಗ 39th ವೀಕಲ್ಲಿ ಇದ್ದೀನಿ. ಸೊ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ, ಹಾಸ್ಪಿಟಲ್ ಬ್ಯಾಗ್. ಏನೇನು ಇಟ್ಕೋತಾ ಇದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಈಗ ಜರ್ಮನಿನಲ್ಲಿ ವಿಂಟರ್ ಟೈಮ್. ಸೊ ಅಕಾರ್ಡಿಂಗ್ ಟು ವಿಂಟರ್ ಏನೇನು ಪ್ಯಾಕ್ ಮಾಡಬೇಕು ಅಂತ ನೋಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಬಂದು ಫೀಡಿಂಗ್ ಡ್ರೆಸ್ಸಸ್ ಇಟ್ಕೋತಾ ಇದ್ದೀನಿ 2 ಜೊತೆ. ಆಮೇಲೆ ಫಸ್ಟ್ ಆಕ್ಚುಲಿ ಮೇನ್ ಬಂದು ಮುಟ್ಟರ್ ಪಾಸ್ ನಮ್ಮ ಜೊತೆ ಇರಬೇಕು. ಮುಟ್ಟರ್ ಪಾಸ್ ಮತ್ತೆ ನಮ್ದು ಐ ಡಿ ಕಾರ್ಡ್ ನಮ್ಮ ಜೊತೆ ಇರಬೇಕು. ಒಂದು ಮನೆಗೆ ಬರ್ಬೇಕಾದ್ರೆ ಹಾಕೋಬೇಕು ಅಂತ ಹೇಳಿ ಒಂದು ಚೆನ್ನಾಗಿರೋ ಡ್ರೆಸ್ ಇಟ್ಕೋತಾ ಇದ್ದೀನಿ. ಮತ್ತೆ ಇಲ್ಲಿ ವಿಂಟರ್ ಇರೋದ್ರಿಂದ ಸ್ವಲ್ಪ 2 ಜೊತೆ ನಾನು ವಾರ್ಮ್ ಸಾಕ್ಸ್ನ ತಗೋತಾ ಇದ್ದೀನಿ. ಆಮೇಲೆ ನನ್ಗೊಂದು ಟವಲ್ ತಗೋತಾ ಇದ್ದೀನಿ ನಾನು. ಮತ್ತೆ ಇದು ಒಂದು ಫೇಸ್ ಟವಲ್, ಅದೇ ಸುಮ್ಮನೆ ಫೇಸ್ ವೈಟ್ ಮಾಡ್ಕೊಳ್ಳೋಕ್ಕೋಸ್ಕರ ಫೇಸ್ ಟವಲ್. ಇದ್ರಲ್ಲೆಲ್ಲ ನಾನು ಟಾಯ್ಲೆಟ್ರೀಸ್ ಇಟ್ಕೊಂಡಿದ್ದೀನಿ. ಬ್ರಷ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ನನ್ನ ಫೇಸ್ ವಾಶ್ ಆಗಿರ್ಬೋದು, ನನ್ಗೇನೇನು ನೆಸೆಸಿಟಿ ಇದೆಯೋ ಪೇಸ್ಟು ಮತ್ತೆ ಕ್ಲಿಪ್ಸು ಎಲ್ಲ ಇದ್ರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇನ್ ಕೇಸ್ ಇನ್ನೊಂದು ಮೆಟರ್ನಿಟಿ ಪ್ಯಾಡ್ಸ್ ಬಂದು ನಮಗೆ ಇಲ್ಲಿ ಹಾಸ್ಪಿಟಲಲ್ಲೇ ಪ್ರೊವೈಡ್ ಮಾಡ್ತಾರೆ. ಸೊ ನೆಸೆಸಿಟಿ ಇಲ್ಲ ನಾವು ತಗೊಂಡೋಗಕ್ಕೆ. ಸೊ ನಾನು ಬರೀ ಡಿಸ್ಪೋಸಬಲ್ ಪ್ಯಾಂಟೀಸ್ ಅಷ್ಟೇ ತಗೊಂಡಿದ್ದೀನಿ. ಸೊ ಇದು ಯೂಸ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಂದು ಬೇಬಿ ಬಾರ್ನ್ ಆದ್ಮೇಲೆ ಇಲ್ಲಿ ಸೆಕೆಂಡ್ ಡೇ ಬೇಬಿ ಫೋಟೋ ಶೂಟ್ ಮಾಡ್ತಾರೆ. ಸೊ ಅದಕ್ಕೆ ಸ್ಮಾಲ್ ನಾನು ಈ ತರದ್ ಒಂದು ಕ್ಲಾತ್ ತಗೊಂಡಿದ್ದೀನಿ ಫೋಟೋ ಶೂಟ್ಗೋಸ್ಕರ. ಬೇಬಿದು ಅಷ್ಟೇ ಮಾಡ್ತಾರೆ. ಸೊ ಆಮೇಲೆ ಸ್ವಲ್ಪ ಬರ್ತ್ ಕ್ಲಾತ್ಸ್ ಎಲ್ಲ ತಗೊಂಡಿದ್ದೀನಿ. ಸುಮ್ಮನೆ ಜಸ್ಟ್ ಯೂಸ್ ಆಗ್ಲಿ ಬಿಡ್ಲಿ ಅಂತ ಹೇಳಿ ತಗೊಂಡಿದ್ದೀನಿ. ಹಾಗೆ ಮನೆಗೆ ಬರ್ಬೇಕಾದ್ರೆ ಬೇಬಿಗೆ ಹಾಕಕ್ಕೆ ಅಂತ ಒಂದು ಸ್ವಲ್ಪ ಚೆನ್ನಾಗಿರೋ ಡ್ರೆಸ್ಸಸ್ ತಗೊಂಡಿದ್ದೀನಿ. ಹಾಗೆ ನಾನೊಂದು ಫುಲ್ ಕೋಲ್ಡ್ ಇರೋದ್ರಿಂದ ನಾನು ಸಪ್ರೇಟ್ ಆಗಿ ಒಂದು ಸ್ವೆಟರ್ ತಗೊಂಡಿದ್ದೀನಿ ಯೂಸ್ ಆಗ್ಲಿ ಅಂತ. ಸೊ ಹೋಪ್ಫುಲಿ ಎಲ್ಲ ಯೂಸ್ ಆಗತ್ತೆ. ಇನ್ನೊಂದು ಮೇನ್ ಏನಂದ್ರೆ ಸ್ಲಿಪ್ಪರ್ಸ್. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಸ್ಲಿಪ್ಪರ್ಸು ನೀವು ಅದು ತಗೊಂಡು ಹೋಗ್ಬೋದು. ವಾಕ್ ಮಾಡಕ್ಕೆ ನಿಮ್ಗೆ ಈಸಿ ಆಗತ್ತೆ. ಸೊ ಅದಾದ್ಮೇಲೆ ಇದು ಆಕ್ಚುಲಿ ನೆಸೆಸಿಟಿ ಇಲ್ಲ. ಸೊ ನಾನು ಜಸ್ಟ್ ಸುಮ್ಮನೆ ತಗೊಂಡು ಹೋಗ್ತಾ ಇದ್ದೀನಿ. ಪೆಸಿಫೈಯರು ಬೇಕಂದ್ರೆ ಯೂಸ್ ಮಾಡ್ಕೋಬಹುದು ಅಂತ ಹೇಳಿ. ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ಮೇನ್ ಥಿಂಗ್ ಏನ್ ಕ್ಯಾರಿ ಮಾಡ್ಬೇಕು ಅಂದ್ರೆ ನಿಮಗೆ ಬೇಕಾಗಿರೋಂಥದ್ದು ಫ್ರೂಟ್ ಅಂಡ್ ನಟ್ ಬಾರ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರೂ ಸ್ನಾಕ್ಸ್ ಬೇಕು ಅಂದ್ರೆ ಸ್ನಾಕ್ಸ್ ಇಟ್ಕೊಂಡು ಹೋಗ್ಬೋದು. ಯಾಕಂದ್ರೆ ನಿಮ್ಗೆ ಇಲ್ಲಿ ಬ್ರೆಡ್ ಬಿಟ್ರೆ ಅಷ್ಟು ಚೆನ್ನಾಗಿರೋದೇನು ಫುಡ್ ಸಿಗಲ್ಲ. ವೆಜ್ ಇದ್ದವ್ರಿಗೆ ಆಕ್ಚುಲಿ ಇದು ಮೇನ್ ಇಂಪಾರ್ಟೆಂಟು. ಸೊ ಮರಿಬೇಡಿ. ಮತ್ತೆ 2 ಜೊತೆ ಮೆಟರ್ನಿಟಿ ಬ್ರಾಸ್ ತಗೊಂಡಿದ್ದೀನಿ. ಸೊ ಫೀಡಿಂಗಿಗೆ ಹೆಲ್ಪ್ ಆಗತ್ತೆ ಅಂತ ಹೇಳಿ. ಮತ್ತೆ ನೆಕ್ಸ್ಟ್ ಬಂದು ಇದೆಲ್ಲ ಬೇಬಿ ಥಿಂಗ್ಸ್ ಇದು ಮಾಡ್ತೀನಿ ಇವಾಗ. ಸೊ ಬೇಬಿಗೆ ಒಂದು ಸ್ಮಾಲ್ ಬ್ಲಾಂಕೆಟ್ ತಗೊಂಡಿದ್ದೀವಿ. ಮತ್ತೆ ಬೇಬಿ ಟವಲ್ ಒಂದು, ಹಾಗೆ ಬೇಬಿಗೆ ಮನೆಗೆ ಬರ್ಬೇಕಾದ್ರೆ ಕ್ಲಾತ್ಸು, ಸ್ಕಾರ್ಫು, ಹಾಗೆ ಒಂದು ಸ್ಮಾಲ್ ಜಾಕೆಟ್ ಸಹ ತಗೋತಾ ಇದ್ದೀನಿ. ಇಲ್ಲಿ ಸಿಕ್ಕಾಬಟ್ಟೆ ವಿಂಟರ್ ಇರೋದ್ರಿಂದ ಸೊ ಇದೆಲ್ಲ ಬೇಕೇ ಬೇಕು. ಹೇಳಿ, ಕೋಲ್ಡ್ ಇರೋದ್ರಿಂದ ಇದೆಲ್ಲ ಬೇಕೇ ಬೇಕು. ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಜಾಕೆಟ್ಸು, ಮತ್ತೆ ಫುಲ್ ಎಲ್ಲ ಬೇಬಿಗೆ ವಾರ್ಮ್ ಇಡೋಕ್ಕೋಸ್ಕರ ಏನೇನು ನೆಸೆಸಿಟಿ ಇದೆಯೋ ಎಲ್ಲ ತಗೊಂಡಿದ್ದೀನಿ ನಾನು. ಸ್ವಲ್ಪ ಮನಿ ಇಟ್ಕೊಂಡು ಹೋಗಿ ನಿಮ್ಮ ಹತ್ರ. ನಿಮಗೆ ಇನ್ ಕೇಸ್ ಏನಾದರೂ ಕಾಫಿ ಅಥವಾ ಏನಾದರೂ ಬೇಕು ಅಂದ್ರೆ ಯೂಸ್ ಆಗತ್ತೆ. ಸೊ ಜಾಸ್ತಿ ಏನ್ ಬೇಕಾಗಿಲ್ಲ, ಸ್ವಲ್ಪ ಇಟ್ಕೊಂಡ್ರು ಆಯ್ತು. ನನ್ಗಿಲ್ಲಿ ಆಕ್ಚುಲಿ ಹೇಳಿದ್ದಾರೆ ನಿನ್ಗೆ ಏನ್ ಕಂಫರ್ಟಬಲ್ ಇರುತ್ತೋ, ಇನ್ ಕೇಸ್ ಆಫ್ ನಿನ್ಗೆ ಕ್ಯಾಂಡಲ್ಸ್ ಬೇಕು ಅಥವಾ ಏನಾದ್ರೂ ಫ್ರೇಗ್ರೆನ್ಸ್ ಇರೋಂಥದ್ದು ಏನಾದ್ರೂ ಬೇಕು ಅಥವಾ ಮ್ಯೂಸಿಕ್ ಬೇಕು, ಇದನ್ನೆಲ್ಲ ತಗೊಂಡ್ ಬರ್ಬೋದು ಅಂತ ಹೇಳಿದ್ದಾರೆ. ಮನೆ ತರ ಫೀಲ್ ಆಗ್ಬೇಕು ನನ್ಗೆ ಕಂಫರ್ಟಬಲ್ ಆಗಿದ್ದೀನಿ ಸಿಕ್ಕಾಬಟ್ಟೆ ಅಂತ ಹೇಳಿ. ಟು ಫೀಲ್ ಗುಡ್ ನಮ್ಗೆ ಏನ್ ಬೇಕು ಅದನ್ನ ಕ್ಯಾರಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನಂದ್ರೆ ಡಾಕ್ಯುಮೆಂಟ್ಸು.
ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಅದೇ ಹೇಳಿದೆ, ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ಕಿಂಡರ್ ಗಿಲ್ಡ್ ಆಗಿರ್ಬೋದು, ಇದನ್ನೆಲ್ಲ ಮೊದಲೇ ಕೊಟ್ಟಿದಾರಲ್ಲ ನಾವು ಹಾಸ್ಪಿಟಲ್ ಟೂರ್ ಹೋದಾಗ. ಸೊ ಅದನ್ನ ಫಿಲ್ ಮಾಡಿ ಇಟ್ಕೋಬೇಕು ನಾವು. 3 days ಟೈಮ್ ಇರುತ್ತೆ, ನಾವು ಹಾಸ್ಪಿಟಲ್ ಅಲ್ಲಿ ಇರೋವರೆಗೂ ಟೈಮ್ ಇರುತ್ತೆ. ಸೊ ದಟ್ ನೀವು ಫಿಲ್ ಮಾಡಿ ಬೇಬಿ ನೇಮ್ ಸರ್ಚ್ ಮಾಡ್ಬೇಕು. ಅಷ್ಟರಲ್ಲೇ ಸರ್ಚ್ ಮಾಡಿ ಹಾಸ್ಪಿಟಲ್ ಅಲ್ಲೇ ಹ್ಯಾಂಡ್ ಓವರ್ ಮಾಡ್ಬೇಕಿದೆ. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.